ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸಲ್ಲಿ ನಾವು ಫಸ್ಟ್ PUC ಅಕೌಂಟೆನ್ಸಿಯಲ್ಲಿ ಬಂದಂತಹ ಸಿಂಪಲ್ ಕ್ಯಾಶ್ ಬುಕ್ ಅನ್ನು ಹೇಗೆ ಸಾಲ್ವ್ ಮಾಡೋದಂತ ನೋಡಿದೆವು. ಯಾರಾದರೂ ಆ ಕ್ಲಾಸನ್ನು ಮಿಸ್ ಮಾಡಿದ್ದಲ್ಲಿ ದಯವಿಟ್ಟು ನೋಡಿ. ಯಾಕೆಂತ ಹೇಳಿದ್ರೆ ಸಿಂಪಲ್ ಕ್ಯಾಶ್ ಬುಕ್ ನಿಮಗೆ ಅರ್ಥ ಆದ್ರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಈಸಿಯಾಗಿ ನಾವು ಮಾಡಬಹುದು. ಸೊ ಯಾರಾದರೂ ಸ್ಕಿಪ್ ಮಾಡಿದ್ರೆ ಅದನ್ನು ನೋಡ್ಬಿಟ್ಟು ನಂತರ ಈ ವಿಡಿಯೋವನ್ನು ನೋಡಿ. ವಿದ್ಯಾರ್ಥಿಗಳೇ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಇದು ನಿಮಗೆ 12 ಮಾರ್ಕ್ಸ್ಗೆ ಬರುವಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಇಲ್ಲಿ ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತಂದ್ರೆ ಏನು ಅಂತ ಫಸ್ಟ್ ನೋಡ್ಕೊಳ್ಬೇಕು. ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂದ್ರೆ ಏನು? ಇಲ್ಲಿ ಎರಡು ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡ್ತೇವೆ. ಒಂದು ಕ್ಯಾಶ್ ಅಕೌಂಟ್, another one is ಬ್ಯಾಂಕ್ ಅಕೌಂಟ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳ್ತೇವೆ. ಹಿಯರ್ ಒನ್ ಪ್ರಾಬ್ಲಮ್ ನಾನು ತಕೊಂಡು ಬಂದಿದ್ದೇನೆ. ಎಂಟರ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಫ್ proprietor Naveen Traders for March 2023. Now ಇಲ್ಲಿ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ. ಮಾರ್ಚ್ 1 ಇಂದ 31 ಮಾರ್ಚ್ ನವರೆಗೆ ಕೆಲವು ಟ್ರಾನ್ಸಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನು ಪ್ರಿಪೇರ್ ಮಾಡೋಣ. ಫಸ್ಟ್ ನಾವು ನೋಡೋಣ ಫಾರ್ಮೆಟ್. ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ನಾವು ಒಂದು ಎಕ್ಸ್ಟ್ರಾ ಕಾಲಮ್ ಅನ್ನು ಮಾಡ್ತೇವೆ, ದಟ್ ಈಸ್ ದ ಬ್ಯಾಂಕ್ ಕಾಲಮ್. ಸಿಂಪಲ್ ಕ್ಯಾಶ್ ಬುಕ್ ಅಲ್ಲಿ ಓನ್ಲಿ ಒಂದು ಕಾಲಮ್ ಇರ್ತದೆ, ದಟ್ ಈಸ್ ಯಾವುದು? ಅಮೌಂಟ್ ಕಾಲಮ್. ಇಟ್ ಈಸ್ ನಥಿಂಗ್ ಬಟ್ ಕ್ಯಾಶ್ ಕಾಲಮ್ ಅಲ್ವಾ? ಬಟ್ ಹಿಯರ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಡೆಬಿಟ್ ಅಲ್ಲಿ ನಾವು ಡೇಟ್, ರಿಸಿಪ್ಟ್, LF, ಕ್ಯಾಶ್, ಬ್ಯಾಂಕ್. ಹಾಗೆ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಡೇಟ್, ಪೇಮೆಂಟ್, LF, ಕ್ಯಾಶ್ ಅಂಡ್ ಬ್ಯಾಂಕ್ ಕಾಲಮ್. ಈ ರೀತಿಯಾಗಿ ಫಸ್ಟ್ ನಾವೇನ್ ಮಾಡುವಂಥದ್ದು ಕಾಲಮ್ಸ್ ಗಳನ್ನು ಮಾಡುವಂಥದ್ದು. ನೆಕ್ಸ್ಟ್ ನಾವು ನೋಡುವ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ. ಮಾರ್ಚ್ 1ಗೆ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಮತ್ತು ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಆಲ್ವೇಸ್ ರಿಮೆಂಬರ್ ಕ್ಯಾಶ್ as well as ಬ್ಯಾಂಕ್ ಈಸ್ ಟ್ರೀಟೆಡ್ ಆಸ್ ಆನ್ ಅಸೆಟ್ ಅಲ್ವಾ? ಸೊ ಅಸೆಟ್ ಆಲ್ವೇಸ್ ಎಲ್ಲಿ ಬರ್ತದೆ? ಡೆಬಿಟ್ ಅಲ್ಲಿ ಬರುವ ಕಾರಣ ಇದು ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ತದೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆದು ಬ್ಯಾಂಕ್ ಕಾಲಮ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಬರೀರಿ, ಕ್ಯಾಶ್ ಕಾಲಮ್ ಅಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಅನ್ನು ಬರೆಯುವಂಥದ್ದು ವಿತ್ ಡೇಟ್ ಅಲ್ಲಿ. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡ್ಕೊಳ್ಳಿ. ಪರ್ಚೇಸ್ಡ್ ಫರ್ನಿಚರ್ ಫಾರ್ ಚೆಕ್ ಅಲ್ವಾ? ಅಥವಾ ಪರ್ಚೇಸ್ ಫರ್ನಿಚರ್ ಬೈ ಚೆಕ್. ಏನ್ ಎಂಟ್ರಿ ಆಗ್ತದೆ? ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಇನ್ಸ್ಟೆಡ್ ಆಫ್ ಕ್ಯಾಶ್ ಚೆಕ್ ಅಂತ ಕೊಟ್ಟಾಗ ವಿ ಆರ್ ಕನ್ಸಿಡರಿಂಗ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಯಾವ ಸೈಡ್ ಉಂಟು ನೋಡ್ಕೊಳ್ಳಿ? ಕ್ರೆಡಿಟ್ ಸೈಡ್. ಸೊ ಫರ್ನಿಚರ್ ವಿಲ್ ಕಮ್ ಅಂಡರ್ ಎಲ್ಲಿ ಬರ್ತದೆ? ಕ್ರೆಡಿಟ್ ಸೈಡ್. ಸೊ ಬೈ ಫರ್ನಿಚರ್ ಅಕೌಂಟ್ ಅಂತ ಬರೆದು ಬ್ಯಾಂಕ್ ಕಾಲಮ್ ಅಲ್ಲಿ 12,000 ಬರೀಬೇಕು. ದೆನ್ ಡೇಟ್ 3/3/2023. ನೆಕ್ಸ್ಟ್ ನಾವು ನೋಡ್ಕೊಳ್ಳುವ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಫಾರ್ ₹13,000. ಏನ್ ಎಂಟ್ರಿ ಬರ್ತದೆ? ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಲ್ವಾ? ಕ್ಯಾಶ್ ಎಲ್ಲಿ ಬಂದಿದೆ ನೋಡ್ಕೊಳ್ಳಿ, ದಟ್ ಈಸ್ ಡೆಬಿಟ್ ಸೈಡ್. ಸೊ ಕ್ಯಾಶ್ ಡೆಬಿಟ್ ಅಲ್ಲಿ ಬಂದ ಕಾರಣ ನಾವು ಟು ಸೇಲ್ಸ್ ಅಕೌಂಟ್ ಅಂತ ಬರೆದು ನಾವೇನ್ ಮಾಡ್ತೇವೆ? ಕ್ಯಾಶ್ ಕಾಲಮ್ ಅಲ್ಲೇ ಬರಿಬೇಕು. ಕ್ಯಾಶ್ ಟ್ರಾನ್ಸಾಕ್ಷನ್ ಆದ್ರೆ ಕ್ಯಾಶ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತ ಆದ್ರೆ ಬ್ಯಾಂಕ್. ಸೊ 8/3/2023 ಟು ಸೇಲ್ಸ್ ಅಕೌಂಟ್ 13,000. ನೆಕ್ಸ್ಟ್ ನಾವು ನೋಡೋಣ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಎಂಟ್ರಿ ಪರ್ಚೇಸಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಕರೆಕ್ಟಾ? ಪರ್ಚೇಸ್ ಎಲ್ಲಿ ಬಂದಿದೆ ನೋಡಿ? ಕ್ರೆಡಿಟ್ ಸೈಡ್. ಸೊ ಪರ್ಚೇಸ್ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು ಅಂಡರ್ ಕ್ಯಾಶ್ ಕಾಲಮ್ ವಿತ್ ದ ಡೇಟ್ 5,000. ನೆಕ್ಸ್ಟ್ ನಾವು ನೋಡುವ ಚೆಕ್ ರಿಸೀವ್ಡ್ ಫ್ರಮ್ ರಾಹುಲ್. ಏನ್ ಎಂಟ್ರಿ? ಚೆಕ್ ರಿಸೀವ್ಡ್ ಅಂತ ಹೇಳಿದ್ರೆ ಯಾವತ್ತು ಕ್ಯಾಶ್ ಎಂಟ್ರಿ. ಕರೆಕ್ಟಾ? ಕ್ಯಾಶ್ ಅಕೌಂಟ್ ಡೆಟಾರ್ ಟು ರಾಹುಲ್ಸ್ ಅಕೌಂಟ್ ಅಲ್ವಾ? ದೆನ್
ಏನು ಹೇಳಿದ್ದಾರೆ, ಡೆಪಾಸಿಟೆಡ್ ಸೇಮ್ ಇಂಟು ಬ್ಯಾಂಕ್. ಅವತ್ತೇ ಏನು ಮಾಡಿದ್ದಾರೆ, ಡೆಪಾಸಿಟ್ ಮಾಡಿದ್ದಾರೆ. ಸೊ ಕ್ಯಾಶ್ನ ಬದಲು ಬ್ಯಾಂಕ್ ಬರೀಬೇಕು ಇಲ್ಲಿ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್, ಸಾರಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಏನು ಬರಿತೇವೆ, ರಾಹುಲ್ಸ್ ಅಕೌಂಟ್. ಸೊ ಟು ರಾಹುಲ್ ಅಂತ ಬರೆದು ಬ್ಯಾಂಕ್ ಕಾಲಮ್ ಅಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್, ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಆನ್ 20th rupees 2500. ವಿತ್ಡ್ರಾನ್ ಅಂತ ಹೇಳಿದ್ರೆ ಕ್ಯಾಶ್ ಕಮ್ಸ್ ಇನ್ ಅಲ್ವಾ, ಫ್ರಮ್ ಬ್ಯಾಂಕ್ ಇಂದ. ದಿಸ್ ಈಸ್ ದ ಕಾಂಟ್ರಾ ಎಂಟ್ರಿ. ಬ್ಯಾಂಕ್ ಟು ಕ್ಯಾಶ್ ಆಗಿರ್ಬೋದು, ಕ್ಯಾಶ್ ಟು ಬ್ಯಾಂಕ್ ಆಗಿರ್ಬೋದು, ದಟ್ ಈಸ್ ಕಾಂಟ್ರಾ ಎಂಟ್ರಿ ಅಂತ ಹೇಳ್ತೇವೆ. ನಾವು ಏನು ಬರೆದಿದ್ದೇವೆ, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಂತ ಬರಿಬೇಕು ಆಯ್ತಾ. ಅಂದ್ರೆ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಕಾಂಟ್ರಾ ಎಂಟ್ರಿ ಅಂತ ಬರೆದು ಕ್ಯಾಶ್ ಕಾಲಮ್ ಅಲ್ಲಿ 2500. ಹಾಗೆ ಅದೇ ಡೇಟಿಗೆ ಬೈ ಕ್ಯಾಶ್ ಅಂತ ಬರೆದು ಅಂಡರ್ ಬ್ಯಾಂಕ್ ಅಲ್ಲಿ 2500 ಬರೆಯುವಂಥದ್ದು. ಇದು ಕಾಂಟ್ರಾ ಎಂಟ್ರಿ. ಕಾಂಟ್ರಾ ಮೀನ್ಸ್ ಡಬಲ್ ಎಂಟ್ರಿ ಆಗುವಂಥದ್ದು. ವಿತ್ಡ್ರಾ ಮಾಡುವಾಗ ಆಗಿರ್ಬೋದು, ಪೇಯ್ಡ್ ಮಾಡುವಾಗಿರ್ಬೋದು, ಆಗ ನಾವು ಕಾಂಟ್ರಾ ಎಂಟ್ರಿಯನ್ನು ನಾವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ನಾವೇನು ಹೇಳ್ತೇವೆ, ಪೇಯ್ಡ್ ಸ್ಯಾಲರಿ. ಸ್ಯಾಲರೀಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಲ್ವಾ. ಕ್ಯಾಶ್ comes under credit side, so salary will come under credit side with the date 25th 3 2023 under cash column 3400. Then last one, rent paid by check. Rent account ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಚೆಕ್ ಅಂತ ಹೇಳುವಾಗ ಆಲ್ವೇಸ್ ಬ್ಯಾಂಕ್. ರೆಂಟ್ ಪೇಯ್ಡ್ ಬೈ ಕ್ಯಾಶ್ ಅಂತ ಕೊಟ್ಟಾಗ ರೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ನಾವು ಬ್ಯಾಂಕ್ came under credit side, so rent will come under credit side by rent account 31st March 2023 under bank column 2600. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಫಸ್ಟ್ ಲೆಡ್ಜರ್ ಅನ್ನು ಮಾಡುವಂಥದ್ದು. ನೆಕ್ಸ್ಟ್ ನಾವು ಟೋಟಲ್ ಮಾಡಬೇಕು. ಕ್ಯಾಶ್ ಕಾಲಮ್ ಟೋಟಲ್ ಮಾತ್ರ, ಎರಡೂ ಸೈಡ್. ವಿಚ್ ಸೈಡ್ ಈಸ್ ಗ್ರೇಟರ್, ಇಲ್ಲಿ ಡೆಬಿಟ್ ಈಸ್ ಗ್ರೇಟರ್. ನೋಡ್ಕೊಳ್ಳಿ, 13,000, 17,000 and 2,500. We got 32,500. ಕ್ರೆಡಿಟ್ ಸೈಡ್ ಕಡಿಮೆಯಾಗಿದೆ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೆದು ಡಿಫರೆನ್ಸ್ ಅಮೌಂಟ್ ಅನ್ನು ನೀವು ಇಲ್ಲಿ ಬರೆಯುವಂಥದ್ದು. ದಿಸ್ ಈಸ್ ಆಲ್ವೇಸ್ ಅಟ್ ದ ಎಂಡ್ ಆಫ್ ದಟ್ ಮಂತ್. ಓಕೆ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಹಾಗೆ ಬ್ಯಾಂಕ್ ಕಾಲಮ್ ಟೋಟಲ್ ಮಾಡ್ಕೊಳ್ಳಿ, ಅದು ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಉಂಟು. ಸೊ ದಟ್ ಅಮೌಂಟ್ ಯು take as a total amount 17,100. Now what is the difference? 3,200 we got in debit side ಅಲ್ವಾ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದು ಬ್ಯಾಂಕ್ ಕಾಲಮ್ ಅಲ್ಲಿ ನೀವೇನ್ ಮಾಡುವಂಥದ್ದು, ಬರೆಯುವಂಥದ್ದು. ದಟ್ ಈಸ್ ಆಲ್ಸೋ ಅಟ್ ದ ಎಂಡ್ ಆಫ್ ದಟ್ ಮಂತ್. ಈಗ ಕ್ಯಾರಿಡ್ ಡೌನ್ ಈ ವರ್ಷಕ್ಕೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಗೆ ಅದೇನ್ ಮಾಡಬೇಕು, ಓಪನಿಂಗ್ ಬ್ಯಾಲೆನ್ಸ್. ಆಫ್ಟರ್ ದಿ ಟೋಟಲ್ ಏನ್ ಮಾಡಬೇಕು, ಅಪೋಸಿಟ್ ಸೈಡ್ ನೋಡಿ, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರ್ತದನ್ನು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ 3,200 ಬರಿಬೇಕು. ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರ್ತಿದ್ದೀರಲ್ಲ, ಅದನ್ನು ನೀವು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೆದು ಡೇಟ್ ವಿಲ್ ಬಿ ಆಲ್ವೇಸ್ 1/4/2023. ಓಕೆ, ಈ ರೀತಿಯಾಗಿ ನೀವೇನ್ ಮಾಡುವಂಥದ್ದು, ಈ ರೀತಿಯಾಗಿ ನೀವು ಬರೆಯುವಂಥದ್ದು. ಓಕೆ, ನಾವು ಈ ರೀತಿಯಾಗಿ ನಾವು ಏನ್ ಮಾಡ್ತೇವೆ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನು ಪ್ರಿಪೇರ್ ಮಾಡುವಂಥದ್ದು. ಹಾಗೆ ಯಾರಿಗಾದ್ರೂ ಡೌಟ್ ಇದ್ರೆ ಈ ಪ್ರಾಬ್ಲಮ್ ಅಲ್ಲಿ ನೀವು ದಯವಿಟ್ಟು ಟೆಕ್ಸ್ಟ್ ಮುಖಾಂತರ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಮರ್ತೋಗಿದ್ದೀರಿ ಅವರು ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ ವಿಡಿಯೋವನ್ನು ನೋಡ್ಬೇಕಂತ ಕೇಳ್ಕೊಳ್ತೇನೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಇಂಪಾರ್ಟೆಂಟ್ ಟಾಪಿಕ್ನೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.